ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಗೈಸ್, ನೀವು ತಮ್ಮನೇಲಿ ನೋಡಿದ ಥರನೇ ಅಂದರೆ ಇವಾಗ ನಮ್ಮ ಹಳೆಯ ಕಂಟೆಸ್ಟೆಂಟ್ಗಳೆಲ್ಲ ಏನೇನಿದ್ದಾರೆ, ಮೈಕೆಲ್ ಆಯಿತು, ಸಿರಿ ಮ್ಯಾಮ್, ಭಾಗ್ಯಶ್ರೀ ಅವರು, ಇಶಾನಿ ಅವರು, ನೀತು ಮತ್ತು ನಮ್ಮ ರಕ್ಷಕ್ ಬುಲೆಟ್ ಅವರು. ಸೊ ಇವರೆಲ್ಲ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಬಂದು ಅವರವ್ರ ಒಪಿನಿಯನ್ಗಳನ್ನು ಸೊ ಟಿ ವಿಯಲ್ಲಿ ಕೂಡ ನೋಡಿದ್ದಾರೆ ಅವ್ರ ಎಪಿಸೋಡ್ನ. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಕೂಡ ಸ್ಟಾರ್ಟಿಂಗ್ ಬಂದಾಗ ಅವರಿದ್ದರು. ಸೊ ಅವ್ರವ್ರ ಒಪಿನಿಯನ್ಗಳನ್ನ ಇವಾಗಿದ್ದಂಥ 8 ಕಂಟೆಸ್ಟೆಂಟ್ಗಳಿಗೆ ಅಂದರೆ ತನಿಷನ್ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಸೊ ಅವ್ರಿಗೆಲ್ಲ ಒಪಿನಿಯನ್ ಎಲ್ಲ ಶೇರ್ ಮಾಡ್ಕೊಂಡು ಹೋದರು. ಅದರಲ್ಲಿ ತುಂಬ ಜನಗಳಿಗೆ ಪಾಸಿಟಿವ್ ಆಯಿತು, ಅದೇ ರೀತಿಯಾಗಿ ತುಂಬ ಜನಗಳಿಗೆ ನೆಗೆಟಿವ್ ಕೂಡ ಆಯಿತು. ನೆಗೆಟಿವ್ ಆಗಿದ್ದು ಬಂದು ಪ್ರತಾಪ್, ನಮ್ರತಾ ಮತ್ತು ಕಾರ್ತಿಕ್ ಅವರಿಗೆ. ಸೊ ಯಾವ ರೀತಿ ನೆಗೆಟಿವ್ ಆಯಿತು ಮತ್ತು ಅದೇ ರೀತಿಯಾಗಿ ಇವಾಗ ಅಂದರೆ ಈಚೆ ಇದ್ದಂಥವ್ರ ಒಪಿನಿಯನ್ಗಳು ಯಾವ ರೀತಿಯಾಗಿ ಅವ್ರ ಮೇಲ್ಗಡೆ ಅಂದರೆ ಅವ್ರ ಮೇಲ್ಗಡೆ ಅದು ಪ್ರಭಾವ ಬೀರ್ತು ಅಂತ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ಪಾಸಿಟಿವ್ ಆಗಿದ್ದು ಬಂದು ನಮ್ಮ ಸಂಗೀತ ಮತ್ತು ವಿನಯ್ ಅವ್ರಿಗೆ, ಅದನ್ನೂ ಕೂಡ ಕ್ಲಿಯರಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಈ ವಾರ ಆದಂಥ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ನಮ್ಮ ತನಿಷ್ ಅವ್ರ ಮನೆಯಿಂದ ಈಚೆ ಬರ್ತಾರೆ. ಅದು ಎಷ್ಟು ಜನಗಳಿಗೆ ಸರಿ ಅನಿಸುತ್ತೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನಿಮ್ಮ ಪ್ರಕಾರ ಅದು ಸರಿನಾ ತಪ್ಪ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನೋಡೋಣ, ಅಂದರೆ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು, ಸರಿ ಇದೆ ತಪ್ಪಿದೆ, ಅದು ನೋಡೋಣ ಯಾವ ರೀತಿ ಅಂತ. ನನ್ನ ಪ್ರಕಾರ ಮೇ ಬಿ ನಮ್ರತಾ ಗೌಡ ಅಥವಾ ನಮ್ಮ ತುಕಲಿ ಸಂತೋಷ್ ಅವ್ರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಬಿಗ್ ಬಾಸ್ ಮನೆಯಿಂದ. ಯಾಕಂದರೆ ಅಂದರೆ ಕಂಪೇರಿಂಗ್ ಟು ತನಿಷಾ, ನಮ್ರತಾ ಮತ್ತು ತುಕಾಲಿ ಅವರು ಸ್ವಲ್ಪ ಸ್ವಲ್ಪ ಕೆಳಗಡೆ ಬರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಟಿಕೆಟು ಫಿನಾಲಿ ಕೊಡುವಾಗ ಬಿಗ್ ಬಾಸ್ ಅವ್ರು ಮೆನ್ಷನ್ ಮಾಡಿದ್ದು ಫಸ್ಟ್ ಡೇಯಿಂದ ನೋಡ್ಕೊಂಡು ಕೊಡಿ ಅಂತ. ಬಟ್ ಇವಾಗಲೂ ಕೂಡ ಬಿಗ್ ಬಾಸ್ ಅವ್ರು ಏನಾದರೂ ಫಸ್ಟ್ ಡೇಯಿಂದ ನೋಡ್ಕೊಂಡು ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದರೆ ಸೊ ಡೆಫಿನೆಟ್ಲಿ ತನಿಷ್ ಅವ್ರು ಬರ್ತಾ ಇದ್ದಿಲ್ಲ, ಅಲ್ಲಿ ನಮ್ರತಾ ಗೌಡ ಅಥವಾ ತುಕಾಲಿ ಅವ್ರು ಬರ್ತಾಯಿದ್ರು. ಸೊ ಇವಾಗ ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಓಕೆ ಗಾಯ್ಸ್, ಇವಾಗ ನಮ್ಮ ಮೇನ್ ಟಾಪಿಕಿಗೆ ಬರೋಣ. ಇವಾಗ ಹಳೆ ಕಂಟೆಸ್ಟೆಂಟ್ಗಳೆಲ್ಲ ಮನೆ ಒಳಗಡೆ ವಾಪಸ್ ಏನು ಬರ್ತಾರೆ, ನಮ್ಮ ಮೈಕಲ್, ಇಶಾನಿ ಆಯಿತು, ಮತ್ತು ನೀತು ಅವರಾಯಿತು, ಭಾಗ್ಯಶ್ರೀ ಆಯಿತು, ಸಿರಿ ಅವರಾಯಿತು, ರಕ್ಷಕ್ ಬುಲೆಟ್ ಆಯಿತು. ಸೊ ಇವರೆಲ್ಲ ಬಂದು ಗಾಯ್ಸ್ ನನ್ನ ಪ್ರಕಾರ ನಮ್ಮ ಸಂಗೀತ ಮತ್ತು ವಿನಯ್ ಅವ್ರಿಗೆ ಪಾಸಿಟಿವ್ ಅಲ್ಲ ಗಾಯ್ಸ್, ಏನದು ಡಬಲ್ ಪಾಸಿಟಿವ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಬ್ಬರ ಬಗ್ಗೆ ಒಳ್ಳೆ ಒಪಿನಿಯನ್ ತೊಗೊಂಡ್ಬಿಟ್ಟು ಹೇಳ್ತಾರೆ. ಅಲ್ಲಿ ಸಿಮಿಡಿ ಅನ್ನೋದು ಆಗಿರ್ಬೋದು, ಅಥವಾ ವಿನಯ್ ಅವ್ರಿಗೆ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ಬ್ರೋ ಅಂತಂದ್ರೆ ಸ್ನೇಹಿತವ್ರು ಬಂದು ಲಾಕೆಟ್ ಕೂಡ ಮಾಡ್ಕೊಂಬಂದು ಕೊಡ್ತಾರೆ. ಅದರಲ್ಲಿ ನಮ್ರತಾ ಅವ್ರು ಫುಲ್ ಉರ್ಕೋತಾರೆ, ಅದ್ರ ಬಗ್ಗೆ ಕೂಡ ಮಾತಾಡ್ತೇನಂತೆ. ಅಂದರೆ ಒಂದು ರೀತಿಯ ಒಳ್ಳೆ ರೀತಿಯಾಗಿ ಆಗಿದ್ದು ಬಂದು ಸಂಗೀತ ಮತ್ತು ವಿನಯವ್ರಿಗೆ ಅದು ನಿಜ ಕೂಡ ಇದೆ. ಮತ್ತು ಅದೇ ರೀತಿಯಾಗಿ ಅವರು ಆಟ ಕೂಡ ಆಡಿದ್ದಾರೆ. ಸೊ ಅಂದರೆ ಇವಾಗ ಅಂದರೆ ಪಾಸಿಟಿವ್ ಆಗಿ ರೆಸ್ಪಾನ್ಸಿವ್ ಆಗಿ ಅವರಿಬ್ಬರು ಡಿಸರ್ವಿಂಗ್ ಕೂಡ ಇದ್ದಾರೆ ನನ್ನ ಪ್ರಕಾರ. ಅದೇ ರೀತಿಯಾಗಿ ನೆಗೆಟಿವ್ ಆಗಿದ್ದು ಬಂದು ಮೇನ್ಲಿ ಆಗಿದ್ದು ಬಂದು ನಮ್ರತಾ ಅವ್ರಿಗೆ. ಅದಾದಮೇಲೆ ಪ್ರತಾಪ್ ಅವರು ಕೂಡ ಸ್ವಲ್ಪ ನೆಗೆಟಿವ್ನ ಇಶಾನಿ ಅವರು ಒಬ್ಬರು ಹೇಳ್ತಾರೆ, ಅಂದರೆ ಮಿಕ್ಕಿದ್ರೆಲ್ಲ ಕೂಡ ಚೆನ್ನಾಗಿ ಆಡ್ತಾಯಿದೆ ಅಂತ ಹೇಳಿದರು. ಅದೇ ರೀತಿ ಕಾರ್ತಿಕ್ ಅವರು ಕೂಡ ಸ್ವಲ್ಪ ನೆಗೆಟಿವ್ ಆಗುತ್ತೆ, ಯಾಕಂದರೆ ನಮ್ರತಾ ಮತ್ತು ಕಾರ್ತಿಕ್ ಅವ್ರ ಮ್ಯಾಟರಲ್ಲಿ. ಮೊದಲನೇದಾಗಿ ನಮ್ಮ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋಣ. ಪ್ರತಾಪ್ ಅವ್ರಿಗೆ ಏನಪ್ಪ ಹೇಳ್ತಾರೆ ಅಂತ ಅಂದರೆ ಪ್ರತಾಪ್ ಅವರು ಏನದು ಫುಲ್ ಸಿಂಪತಿಗೋಸ್ಕರ ಆಡ್ತಾವನೆ ಅಂತ ಇಶಾನಿ ಅವ್ರು ಬಂದ ತಕ್ಷಣ ಮೆನ್ಷನ್ ಮಾಡ್ತಾರೆ. ಅದು ಅಷ್ಟೇ ಅಂತಲ್ಲ, ಏನದು ಕಾಗೆ ಥರ ಕಕ್ಕ ಮಾಡ್ಕೊಂಡು ಮನೆಯೆಲ್ಲ ಓಡಾಡ್ತಾವನೆ, ಸಿಂಪತಿಗಾಗಿ ಆಟ ಆಡ್ತಾವನೆ, ಸಿಂಪತಿಯಿಂದ ಉಳ್ಕೊಂಡಿದ್ದಾನೆ ಅಂತ. ಗೈಸ್, ನೀವು ಇಲ್ಲಿ ಒಂದು ಏನು ಯೋಚನೆ ಮಾಡಬೇಕಂತ ಅಂದರೆ, ಅಲ್ಲ ಮನೆಯಿಂದ ಈಚೆ ಹೋದವಳೆ ಬಂದ್ಬಿಟ್ಟು ಅಂದರೆ ಮನೆಯಲ್ಲಿ ಉಳ್ಕೊಂಡವ್ರು ಹೇಳೋದು ಎಷ್ಟು ರೀತಿ ಸರಿ ಅನಿಸುತ್ತೆ, ನೀವು ಕೂಡ ಅದು ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ. ಪ್ರತಾಪ್ ಅವ್ರು ಚೆನ್ನಾಗಿ ಆಟ ಆಡ್ತವ್ರೆ, ಇವಾಗ ಏನು ಆಡ್ತವ್ರೆ ಅವ್ರು ಅದೇ ರೀತಿಯಾಗಿ ಆಡ್ಕೊಂಡು ಹೋದ್ರೆ ಸಾಕು. ಯಾಕಂದರೆ ಅವರಿಗೆ ಜನಗಳ ಸಪೋರ್ಟ್ ಇದೆ, ಸಂಗೀತ ಅವರಿಗೆ, ಪ್ರತಾಪ್ ಅವ್ರಿಗೆ ಇಬ್ಬರಿಗೂ ಕೂಡ. ಅವ್ರು ಹೇಗೆ ಆಡ್ತವ್ರೆ ಅದೇ ರೀತಿ ಆಡಿದ್ರೆ ಸಾಕು. ಇನ್ಫ್ಯಾಕ್ಟ್ ಅಲ್ಲಿ ಪ್ರತಾಪ್ ಅವ್ರು ಕೂಡ ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ ಇಶಾನಿ ಅವ್ರು ಹೇಳಿದ ಮಾತುಗಳಿಗೆ. ಚೆನ್ನಾಗಿ ಆಡ್ತವ್ರೆ, ಅದರಲ್ಲಿ ಏನೂ ಇಲ್ಲ ಗುರು. ಸುಮ್ಮನೆ ಇಶಾನಿ ನದಿ ಹುಡುಗಿ ಏನಾಗಿದ್ದು ಏನೋ ಗೊತ್ತಿಲ್ಲ, ಸುಮ್ಮನೆ ತೊಗೊಂಬಂದು ಪಾಪ ಪ್ರತಾಪ್ ಅವ್ರ ಮೇಲ್ಗಡೆ. ಅದೇ ರೀತಿಯಾಗಿ ನೋಡಿದ್ರೆ ಅದೇ ಪಾಸಿಟಿವ್ ಆಗಿದ್ದು ವಿನಯ್ ಮತ್ತು ಅವ್ರಿಗೆ. ಇಶಾನಿ ಅವ್ರು ಹೇಳಿದ ಮತ್ತು ಡೆಫಿನೆಟ್ಲಿ 100% ರಾಂಗ್ ಅದು. ಅದಾದಮೇಲೆ ನಮ್ಮ ರಕ್ಷಕ್ ಬುಲೆಟ್ ಅವ್ರು ಇರ್ತಾರಲ್ಲ, ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಲ್ಲಿ. ಅಂದರೆ ಇವಾಗ ಮನೆಯಿಂದ ಯಾರು ರೀಚ್ ಹೋಗಿದ್ದಾರೆ ಅವ್ರು ಬೆಡ್ಶೀಟಲ್ಲಿ ಹಾಕೊಂಡು ವಿನಯ್ ಮಲ್ಕೊಂಡಿದ್ದಾನೆ, ಆ ಬೆಡ್ಶೀಟ್ ಬಂದು ತೋರಿಸೋಬ್ಬ ಅಂತ. 100% ರಾಂಗ್ ಹುಡು ಇವನಜಿ. ಇವ್ರು ಯಾರು ಏನು ಹೇಳೋಣ ಇವ್ರಿಗೆ. ಅಲ್ಲ, ರಕ್ಷಕ್ ಬುಲೆಟ್ ಅವ್ರು ಈಚೆ ಕಡೆ ಇದ್ದಾಗ ಅವರೇ ಹೇಳ್ತಾರೆ, ಅಂದರೆ ಅವ್ರು ಪೋಸ್ಟಲ್ಲಿ ಹಾಕಿದ್ರು ಏನದು ನನ್ನ ಬೆಡ್ಶೀಟ್ ನನ್ನ ಹತ್ರ ಇದೆ, ನಮ್ಮ ವಿನಯ್ ಅವ್ರ ಹತ್ರ ಇಲ್ಲ ಅಂತ. ಮನೆಗೆ ಹೋದ್ಮೇಲೆ ಕೇಳ್ತಾರೆ, ಆಯ್ತಪ್ಪ ನಾನು ಬೆಡ್ಶೀಟ್ ಕೊಡಿಸ್ಬಾ ಅಂತ. ಎಷ್ಟು ಜನರಿಗೆ ಸರಿ ಅನಿಸುತ್ತೆ ಇದು. ಫುಲ್ ನಗಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಾನಂತರ ಒಂದು ಸ್ಟೇಟ್ಮೆಂಟ್ ಕೇಳಿದ ಮೇಲೆ. ಸೊ ಡೆಫಿನೆಟ್ಲಿ ರಾಂಗ್ ಆಯ್ಸ್ ಅದು. ಸೊ ನಿಮ್ಮ ಪ್ರಕಾರ ರಕ್ಷಕ್ ಅವ್ರು ಕೇಳಿ ಸರಿನಾ ತಪ್ಪ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಮೇನ್ ಟಾಪಿಕ್ ಬಂದು ನಮ್ಮ ನಮ್ರತಾ ಮತ್ತು ಕಾರ್ತಿಕ್ ಅವ್ರ ಬಗ್ಗೆ. ನಮ್ರತಾ ಅವರಿಗೆ ಯಾರು ಒಬ್ಬರು ಕೂಡ ಚೆನ್ನಾಗಿ ಆಡ್ತಾ ಇದೆಯಾ ನೀನು ಅಂತ ಏನೂ ಹೇಳಿಲ್ಲ. ಎಲ್ಲರೂ ಕೂಡ ಬಂದು ಹೇಳಿದ್ದು ಒಂದೇ ಮಾತು ಅಲ್ಲಿ ಕಾರ್ತಿಕ್ ಅವ್ರ ಬಗ್ಗೆ. ಅದು ಒಂದು ಮ್ಯಾಟ್ರಲ್ಲೇ ಎಲ್ಲರೂ ಕೂಡ ಮಾತಾಡ್ತಾರೆ. ಅದು ಡೆಫಿನೆಟ್ಲಿ ರಾಂಗ್ ಅದು. ಯಾಕಂದರೆ ಗೈಸ್ ಅವ್ರು ಈಚೆ ಕಡೆ ನೋಡಿರ್ಬೋದು, ಬಟ್ ನೋಡಿದ್ರು ಕೂಡ ಅಂದರೆ ಇವಾಗ ನಮ್ರತಾ ಮತ್ತು ಕಾರ್ತಿಕ್ ಅವರಿಬ್ಬರು ಕೂಡ ಫೈನಲ್ವರೆಗೂ ಬಂದಿದ್ದಾರೆ. ಸೊ ಅಂದರೆ ಚೆನ್ನಾಗಿ ಆಡ್ತಾಯಿದೆ, ಆಡು ಅಂತ ಹೇಳೋದು ಯಾವ ರೀತಿ ಆಗಿರುತ್ತೆ. ಅದು ಬಂದ್ಬಿಟ್ಟು ನೀವು ಕೆಟ್ಟದಾಗ ಕಾಣಿಸ್ತಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ಸರಿಯಾಗಿ ಕಾಣಿಸ್ತಿಲ್ಲ ಅಲ್ಲಿ. ಸೊ ನಿಮ್ಮನ್ನು ನೋಡೋಂಥ ಜನಗಳ ಒಪಿನಿಯನ್ನೇ ಬೇರೆ ಆಗಿದೆ ಅಂತ ಹೇಳೋದು ಯಾವ ರೀತಿಯಾಗಿರುತ್ತೆ. ನಮ್ರತಾ ಇನ್ಫ್ಯಾಕ್ಟ್ ಅಲ್ಲಿ ಕ್ಲಿಯರಾಗಿ ಮಾತಾಡ್ತಾರೆ, ನೀವು ಬಂದಿರೋದು ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಇವಾಗಲೇ ಮನೆಯಿಂದ ಹೋಗ್ಬೇಕೆಲ್ಲರೂ ಅಂತ. ಇಲ್ಲಿ ಕಿಚನಲ್ಲಿದ್ದಾಗ ಕಾರ್ತಿಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ನನಗೂ ಕೂಡ ಅದೇ ರೀತಿಯಾಗಿ ಅನ್ಸುತ್ತೆ. ಏನೋ ನಮ್ರತಾ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಬಂದಿರೋದು ಒಂದು ಸ್ವಲ್ಪನೂ ಪ್ಲಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಕಾರ್ತಿಕ್ ಅವ್ರದ್ದು ಕೂಡ ಕ್ಯಾರೆಕ್ಟರ್ ಸ್ವಲ್ಪ ಹಾಳಾಯ್ತು ಅಲ್ಲಿ. ಅದರಲ್ಲಿ ನಮ್ರತಾ ಅವರೇ ಮೆನ್ಷನ್ ಮಾಡಿ ಹೇಳ್ತಾರೆ, ಅಂದರೆ ಫ್ಲಿಪ್ ಅಂತ ಇರುವಂಥ ಒಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ. ಫ್ಲಿಪ್ ಆಗಿಲ್ಲ ಕಾರ್ತಿಕ್ ಅವರಲ್ಲಿ. ಕಾರ್ತಿಕ್ ಅವರು ಜೆನ್ಯೂನ್ ಆಗಿ ಅಂದರೆ ತಮಾಷೆ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಆಗಿ ಆ ಫ್ಲರ್ಟ್ ಕೂಡ ಮಾಡಿದ್ದು. ಬಟ್ ಅದು ನೋಡೋರಿಗೆ ಅಸಹ್ಯ ಕಾಣಿಸಿದೆ. ನಿಮ್ಗೆ
ಇನ್ನೊಂದು ಗೊತ್ತಿರ್ಬೋದು ಗೈಸ್, ಅಲ್ಲಿ ಕಾರ್ತಿಕ್ ಅವ್ರು ಕ್ಲಿಯರಾಗಿ ಹೇಳ್ತಾರೆ, ಅಂದರೆ ಇವಾಗ ಅಂದರೆ ಗೈಸ್ ಇವಾಗ ಈಚೆಯಿಂದ ಬಂದಿದ್ದಿಲ್ಲ ಅಂತಂದಿದ್ರೆ ಅವ್ರು ಯಾರು ಕೂಡ ಗೊತ್ತಾಗ್ತಿದ್ದಿಲ್ಲ ಅದು. ಇನ್ಫ್ಯಾಕ್ಟ್ ನಮ್ರತ ಕೂಡ ಏನಂದರೆ ಬ್ಯಾಡ್ ಟಚ್ ಅಂತ ಅನಿಸಿದ್ದಿಲ್ಲ ಅಲ್ಲಿ, ಅಂದರೆ ಕೆಟ್ಟದಾಗ ಕಾಣಿಸ್ತಿದೆ ಅಂತ ಕಾರ್ತಿಕ್ ಅವರು ಕೂಡ ಅನಿಸಿದ್ದೆ, ಮನೇಲಿ ಇರೋರು ಯಾರು ಕೂಡ ಅನಿಸಿದ್ದಿಲ್ಲ ಅದು. ಇವಾಗ ಇವ್ರು ಬಂದು ಹೇಳಿದ ಮೇಲೇ ಸೊ ಆ ರೀತಿಯಾಗಿ ಅವರಿಗೆಲ್ಲ ಅನ್ನಿಸ್ತಾ ಇರೋದು ಡೆಫಿನೆಟ್ಲಿ ರಾಂಗ್ ಅದು ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನದು ಸ್ನೇಹಿತ ಆಯಿತು ಮೈಕಲ್ಲ ಈಶಾನ್ ಇವರೆಲ್ಲ ಹೇಳಿರೋದು ಸರಿ ಅನ್ನಿಸ್ತಾ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವ್ರ ಮನೆ ಗೈಸ್ ಮೊದಲನೇದಾಗಿ ಬಿಗ್ ಬಾಸ್ ಟೀಮ್ ಅವರೇ ಸರಿ ಇಲ್ಲ, ಇವಾಗ ಲಾಸ್ಟ್ ಅಂದರೆ ಸೀಸನ್ 1 ಸೀಸನ್ 9 ಕೂಡ ಏನು ನಡೆಸಿದ್ರಲ್ವ, ಅಂದರೆ ನಮ್ಮ ಕಲಸ್ಕೊಂಡು ಹೆಡ್ ಅವರು, ಅವ್ರ ಹೆಸರು ಬಂದು ಪರಮೇಶ್ ಗುಂಡ್ಕಲ್ ಅಂತ. ಸೊ ಅವ್ರಿದ್ರೆ ಅಂದರೆ ಅವ್ರಿಗೆಲ್ಲೂ ಕೂಡ ಪರಮ್ ಸರ್ ಅಂತ ಕರಿತಾ ಇದ್ರು. ಅವ್ರಿದ್ರೆ ಈ ರೀತಿಯಾಗಿ ಬಿಡ್ತಾ ಇದ್ದಿಲ್ಲ ಅವರು, ಅಂದರೆ ಅವ್ರ ತಲೆನೇ ಬೇರೆ ಗುರೋದು ಸೀಸನ್ 1 9 ಕೂಡ. ಈ ಸತಿ ಅದು ಡೆಫಿನೆಟ್ಲಿ ಚೇಂಜ್ ಆಗಿದ್ದಾರೆ ಅವರು. ನೆಕ್ಸ್ಟ್ ಸೀಸನ್ಗೆ ಗೈಸ್ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಕೈ ಮುಗಿದು ಕೇಳ್ಕೊಳ್ತಾನೆ, ಅಂದರೆ ಇವಾಗಿರುವಂಥ ಒಂದು ಕಲರ್ಸ್ ಕನ್ನಡ ಹೆಡ್ ಅವ್ರು ಏನಿದ್ದಾರೆ ಅವ್ರು ಚೇಂಜ್ ಆಗಬೇಕು, ಮತ್ತು ನಮ್ಮ ಪರಮ್ ಸರ್ ಅವರೇ ಬಂದರೆ ಅಂದರೆ ಇನ್ನು ಮುಂದೆ ಬರೋಂಥ ಸೀಸನ್ 11 ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಅನಿಸುತ್ತೆ ಅವರೇ ಇರಬೇಕಾ, ಮತ್ತು ಅಂದರೆ ನೀವು ನೆಕ್ಸ್ಟ್ ಸೀಸನ್ ಕೂಡ ಅದೇ ರೀತಿಯಾಗಿರ್ಬೇಕು, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅಂದರೆ ಇವಾಗ ಇರೋಂಥ ಕಂಟೆಸ್ಟೆಂಟ್ಗಳದ್ದು ಯಾರ್ದು ಕೂಡ ತಪ್ಪಿಲ್ಲ ಅಲ್ಲಿ. ಸೊ ಬಿಗ್ ಬಾಸ್ ಯಾವ ರೀತಿಯಾಗಿ ಟಾಸ್ಕ್ ಕೊಡ್ತಾ ಇದ್ದಾರೆ, ಸೊ ಅದ್ರ ಮೇಲ್ಗಡೆ ಅವ್ರು ಕೂಡ ರಿಯಾಕ್ಟ್ ಮಾಡ್ತಾ ಇರೋದು. ವಿನಯ್ ಆಯಿತು, ಪ್ರತಾಪ್ ಅವರಾಯಿತು, ಎಲ್ಲರೂ ಕೂಡ ಆಯಿತು ಅದೇ ರೀತಿಯಾಗಿ ಕಂಟೆಸ್ಟೆಂಟ್ಗಳದ್ದು ಯಾರ್ದು ಕೂಡ ತಪ್ಪಿಲ್ಲ.